ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಪ್ರಿಯ ವೀಕ್ಷಕರೇ, ಡಿಸಿ ಮತ್ತು ಆರ್ಸಿಬಿ ಪಂದ್ಯಕ್ಕೆ, ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಇವತ್ತಿನ IPL ಧಮಾಕಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದ್ರೆ, ಇವತ್ತು ನಮ್ಮ ಕನ್ನಡಿಗರು ಡೆಲ್ಲಿ ತಂಡದಲ್ಲಿದ್ದಾರೆ. ಕರುಣ್ ನಾಯರ್ ಮತ್ತು KL ರಾಹುಲ್ ಅವರು ನಮ್ಮ ಬೆಂಗಳೂರು ತಂಡಕ್ಕೆ ಇವತ್ತು ಕನ್ನಡಿಗರು ಕಂಟಕವಾಗ್ತಾರೆ ಎನ್ನುವಂಥದ್ರ ಬಗ್ಗೆ, ಮತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದ್ರೆ, KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಗೆಲುವಿನ ನಂತರ ಕಾಂತಾರ ಸ್ಟೈಲ್ ಅನ್ನ ಮಾಡಿ ಇಡೀ ಒಂದು ಫುಲ್ ಹೈಲೈಟ್ ಆಗಿಬಿಟ್ಟಿದ್ರು. ಆ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು, ನೀವು ಕೂಡ ನೋಡಿರ್ತೀರಿ. ಈ ಒಂದು ವಿಷಯ ತುಂಬಾ ಚರ್ಚೆಗೆ ಈಡು ಮಾಡಿತ್ತು. ಮತ್ತು ಈಗ ವಿರಾಟ್ ಕೊಹ್ಲಿ ಅವರ ಒಂದು ಹೋಮ್ ಗ್ರೌಂಡ್ ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ DC RCB ಪಂದ್ಯ ನಡೆಯುತ್ತಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ತಮ್ಮ ತವರು ಅಂಗಳದಲ್ಲಿ ಇವತ್ತು DC ತಂಡಕ್ಕೆ ಟಕ್ಕರ್ ಕೊಡಲಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ತಮ್ಮ ತವರು ಅಂಗಳದಲ್ಲಿ KL ರಾಹುಲ್ ಅಬ್ಬರದ ಬ್ಯಾಟಿಂಗ್ ಮಾಡಿ ಕಾಂತಾರ ಸ್ಟೈಲ್ ಮಾಡಿದ್ರು. ಇದೇ KL ರಾಹುಲ್ ಅವರು ಆ ರೀತಿ ಮಾಡಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರ ಹೋಮ್ ಗ್ರೌಂಡ್ ದಿಲ್ಲಿ. ಹಾಗಾಗಿ ದಿಲ್ಲಿಯಲ್ಲಿ ಇವತ್ತು ಡೆಲ್ಲಿ ತಂಡಕ್ಕೆ ಟಕ್ಕರ್ ಕೊಡ್ತಾರೆ ವಿರಾಟ್ ಅವರು ಎನ್ನುವಂಥದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇದು ಕೂಡ ನಿಮಗೆ ಗೊತ್ತಿರುವಂಥದ್ದೇ, ನಾವು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ವಿ ಈ ಒಂದು ವಿಡಿಯೋ ವೈರಲ್ ಆಗಿದ್ರ ಬಗ್ಗೆ ಮತ್ತು ಅವತ್ತಿನ ಪಂದ್ಯದ ಬಗ್ಗೆ. KL ರಾಹುಲ್ ಅವರು ನಮ್ಮ RCB ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ಸೋಲುವಂತಹ ಒಂದು ತಂಡವನ್ನ ಗೆಲುವಿನ ಹತ್ರ ಕೊಂಡೊಯ್ತಾರೆ. ಗೆಲ್ಲುವುದಷ್ಟೇ ಅಲ್ಲ, ಕೊನೆಗೆ ಆ ಕಾಂತಾರ ಸ್ಟೈಲ್ ಅನ್ನು ಕೂಡ ಮಾಡಿ ತುಂಬಾ ಚರ್ಚೆಗೀಡಾಗ್ತಾರೆ. ಈಗ ನೆಕ್ಸ್ಟ್ ವಿರಾಟ್ ಅವರು ಹೋಮ್ ಗ್ರೌಂಡ್ ದಿಲ್ಲಿ, ಆ ಒಂದು ಸ್ಟೇಡಿಯಂನಲ್ಲಿ ಇವತ್ತು ಮ್ಯಾಚ್ ನಡೀತಿದೆ. ವಿರಾಟ್ ಅವ್ರು ಟಕ್ಕರ್ ಕೊಡ್ತಾರಾ ಅಂತ? ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಈ ಹಿಂದೆನೂ ನಾವು ನೋಡ್ಬೋದು, ಸಾಕಷ್ಟು ಮ್ಯಾಚ್ಗಳಲ್ಲಿ ಇದೇ ಥರ ಆಗಿದೆ. ಸ್ಲೆಡ್ಜ್ ಮಾಡೋದು, ಇಲ್ಲಿ ಏನಾದರೂ ಹೋಮ್ ಗ್ರೌಂಡಲ್ಲಿ ನಮಗೇನೋ ಟಕ್ಕರ್ ಕೊಟ್ಟರೆ ಇವ್ರು ಅವ್ರ ಹೋಮ್ ಗ್ರೌಂಡ್ಗೆ ಹೋಗಿ ತಿರುಗೇಟ್ ಕೊಡುವಂಥದ್ದು ಸಾಮಾನ್ಯ. ಹಿಂದೆ ನಾವು ಸಾಕಷ್ಟು ನೋಡಿದ್ದೀವಿ. 2023 ನೋಡಿದ್ದೀವಿ. LSG KL ರಾಹುಲ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆಡೋವಾಗ ಕೂಡ ಈ ಒಂದು ಈ ಘಟನೆ ನಾವು ನೋಡಿದ್ದೀವಿ. ಸೊ ಈಗಲೂ ಅಷ್ಟೇ, ಈಗ ಮೊನ್ನೆ KKR ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಕೂಡ ಅದೇ ರಿಪೀಟ್ ಆಗಿತ್ತು. ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅವ್ರಿಗೆ ಟಕ್ಕರ್ ಕೊಟ್ಟಿದ್ರು, ನಗುಮುಖದಲ್ಲೇ ಅವ್ರಿಗೊಂದು ಟಕ್ಕರ್ ಕೊಟ್ಟಿದ್ರು. ಸೊ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ವಿಶೇಷವಾಗಿ KL ರಾಹುಲ್ ಅವ್ರಿಗೆ ಒಂದು ತಿರುಗೇಟು ಕೊಡಬಹುದು. ಈ ಹಿಂದೆನೂ ನಾವು ನೋಡಿದ್ವಿ 2023 IPL ಟೂರ್ನಮೆಂಟಲ್ಲೂ ಕೂಡ KL ರಾಹುಲ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಡುವಾಗೂ ಕೂಡ ಈ ಒಂದು ಘಟನೆ ನಡೆದಿತ್ತು. ಸೊ ವಿರಾಟ್ ಕೊಹ್ಲಿ ಅವರು ಲಕ್ನೋ ಅವರು ಹೋಮ್ ಗ್ರೌಂಡ್ಗೆ ಹೋಗಿ ಕೂಡ ಅಲ್ಲಿ ಟಕ್ಕರ್ ಕೊಟ್ಟಿದ್ರು. ಸೊ ಅದೇ ಒಂದು ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ ಇದು ಒಂದು ವೀಕ್ನೆಸ್ ಏನಪ್ಪ ಅಂತಂದರೆ, ವಿರಾಟ್ ಕೊಹ್ಲಿ ಅವ್ರನ್ನ ಏನೂ ಟಚ್ ಮಾಡದೆ ಅವ್ರ ಪಾಡಿಗೆ ಅವ್ರು ಆಡ್ತಾ ಇದ್ರೆ, ಅವ್ರು ಏನೇ ಮಾಡ್ಕೊಂಡ್ರು ಕೂಡ ನಾವು ರಿಯಾಕ್ಟ್ ಮಾಡಬಾರ್ದು. ನಾವು ಸೈಲೆಂಟಾಗಿದ್ದರೆ ವಿರಾಟ್ ಕೊಹ್ಲಿ ಅವ್ರನ್ನ ಈಸಿಯಾಗಿ ಕಟ್ಟಿ ಹಾಕ್ಬೋದು. ಒನ್ಸ್ ನೀವೇನಾದರೂ ವಿರಾಟ್ ಕೊಹ್ಲಿನ ಏನಾದ್ರು ಸ್ವಲ್ಪ ನೀವು ಕೆಣಕಿದ್ರು ಕೂಡ ಅವರು ಬೇರೆ ರೀತಿಯೇ ಕಾಣ್ತಾರೆ ಅವರು. ಸೊ ಅವರು ಒಂದು ಸೋಲನ್ನ ಅವರು ಒಪ್ಕೊಳ್ಳಲ್ಲ. ಅವರು ಖಂಡಿತವಾಗ್ಲೂ ಅವ್ರು ಫೈಟ್ ಬ್ಯಾಕ್ ಮಾಡ್ತಾರೆ, ನಿಮಗೆ ಒಳ್ಳೆ ರಿವೆಂಜ್ ತೊಗೊಳ್ತಾರೆ ಅವರು. ಸೊ ಈ ಮ್ಯಾಚಲ್ಲೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಫ್ಯಾನ್ಸ್ ಕೂಡ ಈ ಒಂದು ಮ್ಯಾಚನ್ನೇ ಎದುರು ನೋಡ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಂದ್ಯ ತುಂಬ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ವಿಶೇಷವಾಗಿ RCB ಮತ್ತು DC ಅಲ್ಲ ಈ ಮ್ಯಾಚು, ವಿರಾಟ್ ಕೊಹ್ಲಿ ವರ್ಸಸ್ KL ರಾಹುಲ್ ಅಂತ ನಾವಿಲ್ಲಿ ಹೇಳ್ಬೋದು. ಹೌದು, ನೀವು ಹೇಳಿದ್ರಿ, ಕನ್ನಡಿಗರು ಈ ನಮ್ಮ ತಂಡದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇಬ್ಬರಿದ್ದಾರೆ. ಕರುಣ್ ನಾಯರ್ ಅವರು ಇದ್ದಾರೆ ಮತ್ತು KL ರಾಹುಲ್ ಇಬ್ಬರು ಕೂಡ ನಮ್ಮ ಕನ್ನಡಿಗರೇ ಅವರು. ಸೊ ಅವರೂ ಇಬ್ಬರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವ್ರಿಗೂ ಒಂದು ಈ ಮ್ಯಾಚಲ್ಲಿ ಅವರಿಬ್ಬರು ಖಂಡಿತವಾಗ್ಲೂ ಆಡ್ತಾರೆ. ಕರುಣ್ ನಾಯರ್ ಅವರು ಲಾಸ್ಟ್ ಟೈಮ್ ಅವರು ಒಳ್ಳೆ ಕಮ್ಬ್ಯಾಕ್ ಮಾಡಿದರು. ಸೊ ಹಾಗಾಗಿ ಅವರು ಈ ಮ್ಯಾಚಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾರೆ. ನಮ್ಮ ತಂಡದಲ್ಲೂ ಕನ್ನಡಿಗರಿದ್ದಾರೆ, ಬಟ್ ಮನೋಜ್ ಪಾಂಡೆಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಆದರೆ ದೇವದತ್ ಪಡಿಕ್ಕಲ್ ಅವರು RCBಗೆ ಇದೀಗ ಕೀ ಬ್ಯಾಟ್ಸ್ಮನ್ ಆಗಿ ಅವರು ಆಡ್ತಾ ಇದ್ದಾರೆ. ಲಾಸ್ಟ್ 2 ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ 2 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಸೊ ಇದು ಕೂಡ RCB ತಂಡಕ್ಕೆ ಪ್ಲಸ್ ಪಾಯಿಂಟು. ಈ ಮ್ಯಾಚಲ್ಲಿ ನಮಗೆ ಕನ್ನಡಿಗರು ಕೂಡ ತುಂಬ ಒಂದು ಆಕರ್ಷಣೆ ಇರುತ್ತೆ ಅಂತ ನಾವು ಹೇಳ್ಬೋದು. ಗಮನಿಸಿರ್ಬೋದು, RCB ತಂಡದಲ್ಲಿ ಯಾರು ಫಾರ್ಮಿಗೆ ಬಂದ್ಬಿಡ್ತಾರೆ. ಅವತ್ತು ನೋಡಿದ್ರೆ ನೀವು KL ರಾಹುಲ್ ಅವ್ರ ಬ್ಯಾಟಿಂಗು, ಅವ್ರು ಹಿಂದಿನ 2-3 ಪಂದ್ಯಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಿರಲಿಲ್ಲ. ಯಾರು KL ರಾಹುಲ್ ಅವರು RCB ಜೊತೆಗೆ ಬಂದು ಸುಮಾರು ರನ್ಗಳನ್ನ ಬಾರಿಸಿ 93 ಅನ್ಸುತ್ತೆ, 93 ರನ್ಸ್ಗಳನ್ನ ಹೊಡೆದ್ರು ಮತ್ತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ತಮ್ಮ ತವರು ಅಂಗಳದಲ್ಲಿ ಬೆಂಗಳೂರಿನ ಹುಡುಗ KL ರಾಹುಲ್ ಅವರು ಆರ್ಭಟಿಸಿದ್ರು KL ರಾಹುಲ್ ಅವರು. ಹಾಗಾಗಿ ಇಲ್ಲಿ ಕರುಣ್ ನಾಯರ್ ಅವರು, ಇವರು ಕೂಡ ದೇವದತ್ ಪಡಿಕ್ಕಲ್ ಅವರು ಇದ್ದಾರೆ. ಒಟ್ಟು ಕನ್ನಡಿಗರದ ಆಟ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಫಾರ್ಮಲ್ಲಿ ಇದ್ದಾರೆ ಕನ್ನಡಿಗರಿಗೆ. ಎಷ್ಟು ಜನ ಇದ್ದಾರೆ ಈಗ ಯಾರು ಆಡ್ತಾ ಇದ್ದಾರೆ
ಮ್ಯಾಚ್ಗಳಲ್ಲಿ ಮೂವರು ಕೂಡ ಇದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ನಮ್ಮ RCB ತಂಡದಲ್ಲಿ ಮನೋಜ್ ಪಾಂಡೆಗೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಸೊ ಅವರು ಫಾರ್ಮಲ್ಲಿ ಇದ್ದಾರಾ ಇಲ್ವಾ ಅಂತ ನಮಗೆ ಈಗ ನಾವು ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಅವಕಾಶ ಒಂದು 2-3 ಮ್ಯಾಚ್ ಕೊಟ್ಟಿದ್ದರೆ ನಾವು ಅದನ್ನು ನೋಡಿ ನಾವು ಹೇಳ್ಬೋದಾಗಿತ್ತು ಇವ್ರು ಫಾರ್ಮಲ್ಲಿ ಇದ್ದಾರಾ ಇಲ್ವಾ ಅಂತ. ಬಟ್ ದೇವದತ್ ಪಡಿಕ್ಕಲ್ ಅವರು ಅದ್ಭುತವಾದ ಲಯದಲ್ಲಿದ್ದಾರೆ ಈಗ ಸದ್ಯಕ್ಕೆ. ಕಳೆದ 2 ಪಂದ್ಯಗಳಲ್ಲಿ ಕಂಟಿನ್ಯೂಸ್ ಆಗಿ ಅವರು 2 ಹಾಫ್ ಸೆಂಚುರಿಗಳು ಹೊಡ್ಕೊಂಡ್ಬಂದಿದ್ದಾರೆ. ಮತ್ತು ಈ ಕಡೆ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನು ನಾವು ನೋಡಿದಾಗ KL ರಾಹುಲ್ ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಜೊತೆಗೆ ಕರುಣ್ ನಾಯರ್ ಅವರು ಕೂಡ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಕಮ್ಬ್ಯಾಕ್ ಮಾಡಿದ ಮ್ಯಾಚಲ್ಲಿ ಅವರು ಒಂದು ಒಳ್ಳೆ 89 ಏನೋ ಹೊಡೆದಿದ್ರು, ಒಂದು ಒಳ್ಳೆ ಸ್ಕೋರ್ ಮಾಡಿದರು, ಒಳ್ಳೆ ಕಮ್ಬ್ಯಾಕ್ ಮಾಡಿದರು. ಬಟ್ ಅದಾದಮೇಲೆ ಕೂಡ ಮ್ಯಾಚ್ಗಳಲ್ಲೂ ಕೂಡ ಕರುಣ್ ನಾಯರ್ ಅವರು ಒಂದು ಒಳ್ಳೆ ಸ್ಟಾರ್ಟ್ ತೊಗೊಳ್ತಾ ಇದ್ರು. ಬಟ್ ಸ್ಟಾರ್ಟ್ ತೊಗೊಂಡಾಗ ಅದನ್ನು ಅವರು ಯುಟಿಲೈಸ್ ಮಾಡ್ಕೊಂಡು ಒಂದು ದೊಡ್ಡ ಇನ್ನಿಂಗ್ಸ್ ಆಡುವಲ್ಲಿ ಅವರು ವೈಫಲ್ಯತೆ ಅನುಭವಿಸಿದ್ರು. ಬಟ್ ಆದರೆ ಈ ಮ್ಯಾಚಲ್ಲಿ ಖಂಡಿತವಾಗ್ಲೂ ಕರುಣ್ ನಾಯರ್ ಕೂಡ ಈ ಒಂದು ಕಣ್ಣಿಡ್ಬೋದು ನಮಗೆ. ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ, ಅವರು ಹೊಡಿಬೋದು. ಸೊ ಹಾಗಾಗಿ ಒಟ್ಟಾರೆ ನಾವು ನೋಡೋದಾದರೆ ಈ ಮ್ಯಾಚಲ್ಲಿ ಕನ್ನಡಿಗರು ನಮಗೆ ತುಂಬ ಒಂದು ಅಟ್ರಾಕ್ಷನ್ ಇದೆ. ಈ ಮ್ಯಾಚಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನಾವು ನೋಡಬೇಕು. ಎಸ್, ಕನ್ನಡಿಗರ ರೋಷಾವೇಶ ಒಂದು ಕಡೆ, ವಿರಾಟ ರೋಷಾವೇಶ ಮತ್ತೊಂದು ಕಡೆ. ಕಾಯ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಅವರು. ಈ ಥರದ ಸುಮಾರು ಪಂದ್ಯಗಳಲ್ಲಿ ವಿರಾಟ್ ಅವರು ಏನಾದರೂ ಸ್ಲೆಡ್ಜಿಂಗ್ ಆದಂಥ ಸಂದರ್ಭದಲ್ಲಿ ಎದುರಾಳಿಗಳ ತಂಡದಲ್ಲಿ ಒಂದು ತಂಡ ತಮ್ಮ ತಂಡ ಸೋತಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಗೆಲುವಿನ ಕೇಕೆಯನ್ನು ಹಾಕಿರುವಂಥ ಸಮಯದಲ್ಲಿ ಸರಿಯಾಗಿ ಟಾಂಗನ್ನು ಕೊಟ್ಟಿರ್ತಾರೆ. ಖಡಕ್ ಆಗಿರುವಂತಹ ಎಚ್ಚರಿಕೆ ಮತ್ತು ಟಕ್ಕರನ್ನು ಕೂಡ ವಿರಾಟ್ ಅವರು ಕೊಟ್ಟಿರ್ತಾರೆ. ಆ ಒಂದು ಪಂದ್ಯದಲ್ಲಿ ಸೋತಂಥ ಸಂದರ್ಭದಲ್ಲಿ ಸೈಲೆಂಟಾಗಿ ಫೆವಿಲಿಯನ್ ಕಡೆ ಹೆಜ್ಜೆ ಹಾಕಿರ್ತಾರೆ. ಮತ್ತು ಆದರೆ ತಮ್ಮ ತಂಡ ಪುಟ್ಟಿದಂಥ ಸಂದರ್ಭದಲ್ಲಿ ವಿರಾಟ್ ಅವರು ಯಾರಿಗೆ ಉತ್ತರ ಕೊಡದೆ ಹಾಗೆ ಹೋಗೋದಿಲ್ಲ. ತಾವು ಗಮನಿಸಿರ್ಬೋದು ಮೊನ್ನೆಯ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಅವರು ನಮ್ಮ ನೆಲಕ್ಕೆ ಬಂದು ಗೆದ್ದಂಥ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಯಾವ ರೀತಿ ಆಕ್ರೋಶಭರಿತವಾಗಿ ಟಾಂಗ್ ಕೊಟ್ಟರೆ ಅನ್ನುವಂತಹ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು. ಇದು ಕೂಡ KL ರಾಹುಲ್ ಅವ್ರದ್ದು ಅದೇ ರೀತಿ ಆಗಿದೆ. ಆದರೆ ಸೈಲೆಂಟ್ ಆಗಿದ್ದಾರೆ, ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ವಿರಾಟ್ ಅವರು. ಆದರೆ ನೀವು ಅಬ್ಸರ್ವ್ ಮಾಡಬಹುದು, ವಿರಾಟ್ ಕೊಹ್ಲಿ ಅವರು ಯಾವತ್ತೂ ಕೂಡ ಅಪೋಸ್ ಇರುವಂತಹ ತಂಡ ಏನಿರುತ್ತೆ ಆ ಒಂದು ತಂಡದ ಆಟಗಾರರು ಯಾವುದೇ ಕಿರಿಕ್ ಮಾಡೋದಾಗಲಿ ಅಥವಾ ಈ ಥರದ ಸನ್ನೆಗಳನ್ನ ಮಾಡೋದಾಗಲಿ, ತಮ್ಮ ಆಟವನ್ನು ಪ್ರದರ್ಶನ ಮಾಡೋದಾಗಲಿ, ವಿರಾಟ್ ಅವರು ಆ ಸಂದರ್ಭಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದಿಲ್ಲ. ಅವ್ರು ಯಾವತ್ತೂ ಕೂಡ ತಮ್ಮ ಬ್ಯಾಟಿಂಗ್ ಮೂಲಕ ತಮ್ಮ ತಂಡದ ಗೆಲುವಿನ ನಂತರ ಪ್ರತಿಕ್ರಿಯೆಯನ್ನು ಕೊಡುವಂಥವ್ರು. ಬಾಯಲ್ಲಿ ಕೈಯಲ್ಲಿ ಸನ್ನೆ ಕೊಡುವುದು ಒಂದು ರೀತಿ ಆದರೆ ತಮ್ಮ ಆಟದ ಮೂಲಕವೇ ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಖಡಕ್ ಆಗಿರುವಂತಹ ಟಾಂಗನ್ನು ವಿರಾಟ್ ಅವರು ಯಾವತ್ತೂ ಕೂಡ ಕೊಡ್ತಾ ಬಂದಿದ್ದಾರೆ. ಇದರಲ್ಲೂ ಕೂಡ ಹೋಮ್ ಗ್ರೌಂಡು ದಿಲ್ಲಿಯ ಪಿಚ್ಚರಲ್ಲಿ ಸಾಕಷ್ಟು ಪಂದ್ಯಗಳನ್ನ ವಿರಾಟ್ ಕೊಹ್ಲಿ ಅವರು ಆಡಿರ್ತಾರೆ. ಹಾಗಾಗಿ ಈ ಪಂದ್ಯಕ್ಕೂ ಕೂಡ ಕಾಯ್ತಾ ಇರ್ತಾರೆ, ಸೋಲಿಗೆ ಸಿಡನ್ನು ತೀರಿಸ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ. ಮತ್ತು ಇನ್ನೊಂದು RCB ತಂಡದ ಸ್ಟ್ರೆಂತ್ ಕೂಡ ಚೆನ್ನಾಗಿದೆ. ಈಗಾಗಲೇ ತವರಿನ ಆಚೆಗಿನ ಎಲ್ಲ ಪಂದ್ಯಗಳಲ್ಲಿ ಕೂಡ ಈಗಾಗಲೇ RCB ಗೆದ್ದಿದೆ. ಹಾಗಾಗಿ ಇದು ಕೂಡ ಅದೇ ಒಂದು ಸ್ಟ್ರೆಂತನ್ನು ಇಟ್ಕೊಂಡು ತವರಿನ ಆಚೆಯ ಅಂಗಳದಲ್ಲಿ ಇರುವಂಥದ್ದು ಗೆಲುವಿನ ಕೇಕೆ ಹಾಕ್ತಾರೆ ಎನ್ನುವಂತಹ ಆಸೆ ನಮ್ಮ RCB ಅಭಿಮಾನಿಗಳಲ್ಲಿದೆ. ನಾಟ್ ಓನ್ಲಿ IPL ಒಂದೇ ಅಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ಕೂಡ ಈ ಥರ ರಿವೆಂಜ್ ಬೇಜಾನ್ ತೊಗೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆಸ್ಟ್ರೇಲಿಯಾ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ಅವರು ಹೋಮ್ ಗ್ರೌಂಡಲ್ಲೇ ಹೋಗಿ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ನಾಕ್ಸಾಡಿ, ಅವರೇನೇ ಸ್ಲೆಡ್ಜ್ ಮಾಡಲಿ, ಅವರೇನೇ ಒಂದು ಏನೇ ಮಾತಾಡಿದ್ರು ಇವ್ರ ವಿರುದ್ಧ ಏನೇ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ ಎಲ್ರಿಗೂ ರಿವೆಂಜ್ ತೊಗೊಂಡಿದ್ದಾರೆ. ನಾವು ಸಾಕಷ್ಟು ಮ್ಯಾಚ್ಗಳನ್ನು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಾನು ನೋಡಿದ್ದೀವಿ. ಸೊ ಆದರೆ ಅದೇ ರೀತಿ IPL ಟೂರ್ನಮೆಂಟಲ್ಲೂ ಇದೆಲ್ಲ ಇರಬೇಕು. ನಾವು ಒಂದು ಕ್ಯೂರಿಯಾಸಿಟಿಯಲ್ಲಿ ಮ್ಯಾಚ್ ನೋಡಬೇಕು ಅಂತಂದರೆ ಈ ಥರ ನಾವು ಇನ್ಸಿಡೆಂಟ್ ಇರಬೇಕು. ಇದೆಲ್ಲ ಘಟನೆಗಳು ನಾವು ನಡೆದಾಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ. ಒಂದು ಒಳ್ಳೆ ಮಸಾಲಾನು ಇರಬೇಕು ಮ್ಯಾಚಲ್ಲಿ. ನೋಡೋ ವಿರಾಟ್ ಅವ್ರ ಮಸಾಲ ಯಾವ ರೀತಿ ಇರುತ್ತೆ, ರಿವೆಂಜ್ ಯಾವ ರೀತಿ ಇರಲಿದೆ ಅಂತ ಹೇಳಿ ನೆಕ್ಸ್ಟ್ ನಿಮ್ಮನ್ನ ಪಂದ್ಯದ ಮುಗಿದ ನಂತರ ಭೇಟಿ ಆಗ್ತೀರಿ, ಅದ್ರ ಬಗ್ಗೆ ಮಾತಾಡೋಣ. ವಿರಾಟ್ ಅವ್ರದ್ದು ಮತ್ತು RCB ಆಟ ಹೇಗಿರಲಿದೆ ಅಂತ ಹೇಳಿ. ಥ್ಯಾಂಕ್ ಯು ರಮೇಶ್ ಅವರು, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. DC ಮತ್ತು RCB ಪಂದ್ಯ ತುಂಬ ಹೈ ವೋಲ್ಟೇಜ್ ಪಂದ್ಯ ಆಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ತನ್ನ ತವರಿನ ಅಂಗಳದಲ್ಲಿ ಸೋತಿದೆ. ಅದು ನಮ್ಮ ಕನ್ನಡಿಗನ ಆರ್ಭಟದ ಬ್ಯಾಟಿಂಗ್ ಮುಂದೆ ಸೋತಿದೆ. ಇದೀಗ ಅದೇ ಹೋಮ್ ಗ್ರೌಂಡ್ನಲ್ಲಿ ವಿರಾಟ್ ಅವರ ಆಟ ಹೇಗಿರಲಿದೆ ಮತ್ತು ನಮ್ಮ ಕನ್ನಡಿಗರ ದರ್ಬಾರ್ ಯಾವ ರೀತಿ ಇರಲಿದೆ. DC ತಂಡದಲ್ಲಿ ಕರುಣ್ ನಾಯರ್, KL ರಾಹುಲ್ ಇದ್ದಾರೆ. ನಮ್ಮ ಬೆಂಗಳೂರು ತಂಡದಲ್ಲಿ DDP ಇದ್ದಾರೆ. ಹಾಗಾಗಿ ಕನ್ನಡಿಗರ ಆಟ ಯಾವ ರೀತಿ ಇರಲಿದೆ ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಪಂದ್ಯದ ನಂತರ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತಾರೆ. ಅಲ್ಲಿಯವರೆಗೂ ಕೂಡ IPLನ ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.